ಹೌದಾ ಏನು ಮಾಡಿದ್ರಿ ಇನ್ನೊಂದ್ಸಲ ಹೇಳಿ ಮೇಡಮ್. ನಾವು ಬಂದ್ಬಿಟ್ಟು ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ಶುಭಂಗ್ ಹೇಳ್ಕೊಡ್ತಾ ಇದ್ವಿ. ಓಕೆ ಓಕೆ ಓಕೆ. ಜಿಂಕನು ಅಷ್ಟೇ ಬಸ್ ಈಗ ಜಸ್ಟ್ ಮಾಡ್ತಾರೆ. ನಮ್ ಕಡೆ ಹಿಂಗೆ ಗೀರ್ ಬರಂಗ್ ಗೊತ್ತಿ ನೋಡ್ರಿ. ಹೌದಾ ತಿನ್ನೋರ್ಗು ಗೀರ್ ಬರುತ್ತಾ? ಎಲ್ಲರಿಗೂ ನಮಸ್ತೆ. ಇದೇನೋ ರೊಟ್ಟಿ ಉದುತ್ತಾ ಇರೋದು, ಏನೋ ತೋರಿಸ್ತಾ ಇದ್ರು, ತೋರಿಸೋ ಅವಶ್ಯಕತೆ ಇದೆಯಾ, ಇದೆಲ್ಲ ನಮ್ಗೆ ಯಾಕೆ ತೋರಿಸ್ಬೇಕು ಅಂತ ನಿಮ್ಗೆ ಅನಿಸಿರ್ಬೋದಲ್ವಾ. ಸ್ನೇಹಿತರೆ, ನಾನು ಬಂದು ಈಶ್ವರ ತೀರ್ಥ ಅಂತ ನಿಮಗೆಲ್ಲ ಗೊತ್ತಾಯಿದೆ. ನಾನೇನು ತೋರಿಸ್ಲಿಕ್ಕೆ ಹೊರಟಿದ್ದೀನಿ ಅವರೆಲ್ಲ ನನ್ನ ಮಿಡ್ಲ್ ಸ್ಕೂಲು ಬಾಲ್ಯ ಸ್ನೇಹಿತರು ಅಂತೇನು ಕರಿತೀವಲ್ಲ, ನಾವೆಲ್ಲ 1985 ಇಸ್ವಿನಲ್ಲಿ ಭದ್ರಾವತಿಲಿರೋ ಬೋವಿ ಶಾಲೆ ಅಂತಂದರೆ ಬೋವಿ ಕಾಲೋನಿ ಶಾಲೆಯಲ್ಲಿ ಓದಿರೋಂಥ ಮಕ್ಕಳುಗಳು, ಹೊಸಮನೆ ರೋಡಲ್ಲಿರೋಂಥ ಬೋವಿ ಕಾಲೋನಿ ಶಾಲೆಯಲ್ಲಿ ಓದಿರೋಂಥ ಮಕ್ಕಳುಗಳು. ಬಹುಶಃ ನಾವೆಲ್ಲ ಸುಮಾರು ವರ್ಷಗಳಾದಮೇಲೆ ಮತ್ತೆ ಸೇರಿಕೊಂಡ್ವಿ, ಮತ್ತೆ ನಮ್ಮಲ್ಲಿ ಫ್ರೆಂಡ್ಶಿಪ್ ಬೆಳೀತು, ಎಲ್ಲ ಆಯಿತು. ಆ ಬಾಲ್ಯ ಸ್ನೇಹಿತರು ಅಂದಾಗ ಎಲ್ಲದೂ ಗೊತ್ತಿತ್ತು ಒಂಥರ ಮುಂಚೆಯಿಂದನೂ. ಅವತ್ತೆಷ್ಟು ಮಾತಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ, ಅಷ್ಟು ಮಾತಾಡ್ತಾ ಹೋಗ್ತೀವಿ. ಯಾವುದೇ ಟಾಪಿಕ್ ಕೊಟ್ಟರು ಮಾತಾಡ್ತೀವಿ. ನಿಮ್ಮ ಫಿಲಮ್ ಬಗ್ಗೆ ಮಾತಾಡಬೇಕಾ, ಯಾವುದು ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡಬೇಕಾ, ಫ್ಯಾಮಿಲಿ ಬಗ್ಗೆ ಮಾತಾಡಬೇಕಾ, ಸಾಹಿತ್ಯದ ಬಗ್ಗೆ ಮಾತಾಡಬೇಕಾ, ನೀವೇನು ವಿಷಯ ಕೊಟ್ಟರು ಕಂಟಿನ್ಯೂಸ್ ಆಗಿ 3 to 4 hours 5 hours ಹೋಗ್ತಾನೆ ಇರುತ್ತೆ. ಅಷ್ಟು ವಿಷಯಗಳನ್ನು ತಿಳ್ಕೊಂಡಿರೋಂಥ ಸ್ನೇಹಿತರಿದ್ದಾರೆ. ಬಹುಶಃ ಎಲ್ಲರೂ IAS ಕ್ಯಾಂಡಿಡೇಟ್ಸ್ಗಳು ಅಂತ ಅನಿಸುತ್ತೆ. ಅಷ್ಟು ನೆನಪಿನ ಶಕ್ತಿ ನಮ್ಮ ಸ್ನೇಹಿತ ದಾಮೋದರ ಅಂತೂ ಬಿಡಿ, ಪ್ರತಿಯೊಂದು ದಿನದೂ ನೆನಪಿನ ಶಕ್ತಿನ ಇಟ್ಕೊಂಡು ಅವ್ನು ಹೇಳೋವಂಥ ಒಂದು ಕಲ್ಪನ ಶಕ್ತಿ ಇದೆ. ಹಾಗೆ ನಾವೆಲ್ಲ ಸೇರಿಕೊಂಡು ಯಾವುದೋ ಒಂದು ಉದ್ದೇಶಕ್ಕೆ ನಾವು ಹುಬ್ಳಿಲಿರೋಂಥ ಅದೇ ಹೊಸಮನೆ ರೋಡಲ್ಲಿ ಬೆಳೆದಂಥ ಶುಭ, ನಾವೆಲ್ಲ ಪ್ರೀತಿಯಿಂದ ಗುಬ್ಬಿ ಅಂತೇಳಿ ಕರಿತೀವಿ, ಎಲ್ಲ ಅವ್ರ ಮನೆಗೆ ಭೇಟಿ ಕೊಟ್ವಿ. ಅಲ್ಲಿ ಹೋದಾಗ ಅವರು ಜೋಳದ ರೊಟ್ಟಿಗೆ ರೆಡಿ ಮಾಡ್ತಾಯಿದ್ರು. ಹೋದಾಗ ನಮ್ಮ ನಿರ್ಮಲಾ ಮೇಡಮ್ ಅವರು ನಾನೊಂದಿಷ್ಟು ಟ್ರೈ ಮಾಡ್ತೀನಿ ಅಂತೇಳಿ ಟ್ರೈ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಮಾಡಿದಂಥ ಒಂದು ಸಣ್ಣ ವೀಡಿಯೋ ಅದು ಅಷ್ಟೇನೇ. ಅಲ್ಲಿಂದ ನಾವೇನು ಕೆಲಸ ಕೊಟ್ವಿ ಆ ಕೆಲಸನ ಮುಗಿಸ್ಕೊಂಡು ಅಲ್ಲಿಂದ ಕೊಲ್ಲಾಪುರ ಹತ್ರ ಆಗುತ್ತಂತೆ, ಯಾಕೆ ಹೋಗಿ ಬರಬಾರ್ದು, ಹೆಣ್ಮಕ್ಳು ಸಹಜ, ಆಷಾಢ ಶುಕ್ರವಾರ ಒಳ್ಳೆ ದಿವಸ ಇರುತ್ತೆ, ಹೋಗ್ಬೇಕು, ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಇತ್ತು. ಹಾಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಭೇಟಿ ಕೊಟ್ಟಾಗ ಅಲ್ಲಿ ತೆಗೆದಂಥ ಈ ಫೋಟೋಗಳು ಇದೆಲ್ಲ. ಅದಾದ ನಂತರ ಪಂಡ್ರಾಪುರಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ವಿ. ಯಾಕಂದರೆ ರಂಗ ಇವ್ರದ್ದು ಆರ್ತಿಯವ್ರ ಫಿಲಮ್ನ 30-40 ವರ್ಷದ ಕೆಳಗಡೆ ನೋಡಿದ ಅವತ್ತಿಂದ ಒಂದು ಕಲ್ಪನೆ, ಒಂದು ಆಸೆ ಇತ್ತು, ಪಂಡ್ರಾಪುರ ನೋಡಬೇಕು ಅಂತ ಎಲ್ಲರಿಗೂ ಇತ್ತು ಆಸೆ. ಹಾಗಾಗಿ ಪಂಡ್ರಾಪುರಕ್ಕೆ ಹೋದಾಗ ತುಂಬ ದೊಡ್ಡ ಕ್ಯೂ ಇರುತ್ತೆ, 6 ಕಿಲೋಮೀಟ್ರ್ ಕ್ಯೂ ನಿಂತ್ಕೋಬೇಕು, 6 hours 5 hours 10 hours ನಿಂತ್ಕೋಬೇಕು ಅಂತ ಎದುರಿಸಿದ್ರು. ಆದರೆ ನಾವು ಹೋಗಿ ಮಧ್ಯರಾತ್ರಿ ಹೋಗೋಷ್ಟೊತ್ತಿಗೆ ಲಾಸ್ಟ್ ಕೊನೆ ದಿವಸ, ಅವತ್ತು ಏನು ಏಕಾದಶಿನ ಇತ್ತು, ಅವತ್ತು ಕೊನೆ ದರ್ಶನ ಅಂತ ಇತ್ತು, ರಾತ್ರಿ 24 hours ದರ್ಶನ ಅಂತ ಇತ್ತು. ಹಾಗಾಗಿ ವಿತಿನ್ 1 hour ಒಳಗಡೆ ದರ್ಶನವೇ ಮುಗಿದಾಯಿತು. ಏನು ಆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಅಂತ ಹೊರಟಿದ್ವಿ. ಹಾಗಾಗಿ ಆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಆಂದಿವೇ ಹೋಗ್ತಾ ನಾವು ಹುಬ್ಳಿ ಇದಕ್ಕೆ ಕೊಲ್ಲಾಪುರಕ್ಕೆ ಒಂದು ಮುಂಚೆ ಕನ್ನೇರಿ ಮಠಕ್ಕೂ ಬಂದಿದ್ವಿ. ತುಂಬ ಖುಷಿಯಾದರು. ಕನ್ನೇರಿ ಮಠದಲ್ಲಿ ಅಯ್ಯೋ ಇಲ್ಲೇ ಒಂದು ದಿವಸ ನೋಡೋ ಅಷ್ಟೆಲ್ಲ ಇದೆ, ಇಷ್ಟೊಂದು ವಿಷಯ ಇದೆ, ಇನ್ನೊಂದ್ಸಲ ಇಲ್ಲೆಲ್ಲ ಬರೋಣ ಅಂತ ಮಾತಾಡ್ಕೊಂಡು ಹೊರಟ್ವಿ. ಇದೆಲ್ಲ ಒಂದು ಟಾಪಿಕ್ಕು, ಅಂದರೆ ನಾವೇನೇನು ಮಾಡಿದ್ವಿ ಅಂತ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದಂಥ ಒಂದು ವಿಷಯ. ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯನ, ನಮಗೇನಾಗಬೇಕಾಯ್ತು ಇದನ್ನು ಕಟ್ಕೊಂಡು ಅಂತ ನಿಮಗೆಲ್ಲ ಅಂತ ಅನ್ನಿಸ್ತಿರ್ಬೋದು. ಈ ಪ್ರಯಾಣ ಅನ್ನೋದು ಇದೆಯಲ್ಲ, ಪ್ರವಾಸ, ಪ್ರಯಾಣ, ಟೂರ್ ಅಂತೇನು ಕರಿತೀವಿ, ಅಥವಾ ಒಂದು ಇದನ್ನು, ಈ ಪ್ರಯಾಣ ತುಂಬ ಸಂತೋಷ ಕೊಡುತ್ತೆ, ತುಂಬ ಹೊಸತನ ತರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ದಿವಸ ಪ್ರಯಾಣ ನಿಮ್ಗೆ 1 ವರ್ಷ ನಿಮ್ಮ ಲೈಫ್ ಟೈಮ್ ಮುಂದಕ್ಕೆ ಹಾಕೋಬೋದು. ಸುಮಾರಷ್ಟು ವಿಷಯಗಳಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ, ಸುಮಾರಷ್ಟು ವಿಷಯಗಳಿಗೆ ಹೆಮ್ಮೆ ಅಂತ ಅನಿಸುತ್ತೆ. ಮತ್ತು ನಮಗೆ ಗೊತ್ತಿಲ್ಲದೇ ನಾವು ಮೋಟಿವೇಟ್ ಆಗ್ತಾ ಹೋಗಿರ್ತೀವಿ. ಆದರೂ ಬಾಲ್ಯ ಸ್ನೇಹಿತರ ಜೊತೆ ಹೋಗೋಂಥ ಇದೆಯಲ್ಲ, ಅದಂತೂ ತುಂಬ ಒಂದು ಒಳ್ಳೆಯ ಇದು. ಇವತ್ತಿನ ಇದರಲ್ಲಿ ಒತ್ತಡದಲ್ಲಿ ಏನೇನಾಗ್ತದೆ ಪ್ರಪಂಚ ನಾವೆಲ್ಲ ನೋಡಿದ್ದೀವಿ. ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕಾಗಿ ಸತ್ತೋರಂತೆ, ಅದೇನೋ ಆಯ್ತಂತೆ, ಇದೇನೋ ಆಯ್ತಂತೆ, ಅದಕ್ಕೆಲ್ಲದಕ್ಕೂ ಕಾರಣ ನಾವು ಸಂತೋಷವಾಗಿ ಇಲ್ದೇ ಇರೋವಂಥದ್ದು. ನಮ್ಮನ್ನು ನಾವೇ ಬಂಧಿಸ್ಕೊಂತ ಹೋಗಿಬಿಡ್ತೀವಿ ಪ್ರಪಂಚದಲ್ಲಿ, ತೋರುವಿಕೆಯ ಪ್ರಪಂಚದಲ್ಲಿ ನಮ್ಮನ್ನು ನಾವೇ ಏನೋ ಮರ್ಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದರೊಳಗಡೆ. ಹಿಂಗೇ ಇರಬೇಕು ನಮ್ಮ ಆಟಿಟ್ಯೂಡು, ಹಿಂಗೆ ಇದ್ದರೆ ಬದುಕು ಅಂತಾರೆ. ಇದಲ್ಲ ಅಂದರೆ ಬದುಕೇ ಅಲ್ಲ ಇದು. ನಾವು ಸೋಲು ಒಪ್ಪಣ ಕಡಿಮೆ ಇಲ್ಲ. ಸೋಲು ಅಂತಂದರೆ ಕ್ಷಣಗಳಿಗೆ, ಆ ಸಂದರ್ಭಗಳಿಗೆ ಸೋಲ್ಬೇಕಲ್ಲ, ಆ ಸಂದರ್ಭಗಳಿಗೂ ಸೋಲಕ್ಕೆ ರೆಡಿ ಇಲ್ಲ ನಾವು. ಆ ರೀತಿ ಮಟ್ಟದಲ್ಲಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಗೆಲ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ನಾವು ಕೊನೆಗೆ ಸೋಲ್ತಾನೆ ಬಂದಿರ್ತೀವಿ. ಹಾಗಾಗಿ ದತ್ತಾಪುರದ ಗಾಣಗಾಪುರದ ದತ್ತಕ್ಷೇತ್ರನೂ ಭೇಟಿ ಮಾಡಿದ್ವಿ. ಅಲ್ಲಿ ನದಿ ತುಂಬಿ ಹರಿತಾ ಇತ್ತು, ಅಷ್ಟೇ ಗಲೀಜಿತ್ತು, ಅದೆಲ್ಲ ತುಂಬ ಬೇಸರ ಅನ್ನಿಸ್ತು. ಇಷ್ಟೊಂದೆಲ್ಲ ಅವೇರ್ನೆಸ್ ಇದ್ದರು, ಇವತ್ತಿನ ಕಾಲಕ್ಕೆ ಇಷ್ಟೊಂದೆಲ್ಲ ಗಲೀಜು ಮಾಡ್ತಾರಾ ಅಂತೇಳಿ ಅನ್ನಿಸ್ತಕ್ಕೆ ಶುರು ಆಯಿತು. ಹಾಗಾಗಿ ಅದನ್ನೆಲ್ಲ ದರ್ಶನ ಪಡೆದಿದ್ದಾಯಿತು. ಅಲ್ಲೂ ಏನೋ ನಾವು ಸಂಕಲ್ಪ ಮಾಡಿಕೊಂಡು ದೀಪಗಳನ್ನೆಲ್ಲ ನದಿಯಲ್ಲಿ ಇದು ಮಾಡಿದ್ದಾಯಿತು. ಹೀಗೆ ಒಂದೊಂದೇ ಕ್ಷಣಗಳು, ಇವೆಲ್ಲದನ್ನೂ ನಾಳೆ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಈ ವಿಡಿಯೋ ಮೂಲಕ ಈ ಕ್ಷಣಗಳನ್ನು ನೆನ್ಪಿಟ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ ಅಂತ ನಾನು ಅಂದ್ಕೊಂಡೆ. ಹಾಗಾಗಿ ನಾನು ಅದನ್ನು ವೀಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಹಾಗೆ ಯಾರೂ ಅನ್ಯತೆ ಯಾವುದೂ ಭಾವಿಸ್ಬಾರ್ದು. ಯಾವುದೋ ಕೆಟ್ಟ ಕಮೆಂಟ್ಗಳನ್ನ ಹಾಕೋಂಥದ್ದು, ಮತ್ತು ಕೆಟ್ಟದಾಗಿ ಯೋಚನೆ ಮಾಡೋಂಥದ್ದು, ಅದು ಯಾವುದೂ ಮಾಡೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಹಾಗಾಗಿ ನೀವುಗಳು ಸಹ ನಿಮ್ಮ ಬಾಲ್ಯ ಸ್ನೇಹಿತರು ಇರ್ತಾರೆ, ಹುಡುಕಿ ಫೇಸ್ಬುಕ್ಕಲ್ಲಿ ಸಿಗ್ತಾರೆ, ನಿಮ್ಮ ರಿಜಿಸ್ಟರ್ ಬುಕ್ಕಲ್ಲಿ ಸಿಗ್ತಾರೆ, ಅಟೆಂಡೆನ್ಸ್ ಬುಕ್ಕಲ್ಲಿ ಸಿಗ್ತಾರೆ. ನೀವು